ನಂಬಿದ ಹೆಂಡತಿ ಕಣ್ಣೆದುರಿಗೆ ಹಣಕ್ಕಾಗಿ ಮಾನ ಕಳೆದುಕೊಂಡಿದ್ದಾಳೆ. ಆಗಲು ಇನ್ನೇನು ಉಳಿದಿದೆ ಈ ಮಹಾದೇವನ ಮನೆತನದ ಮರ್ಯಾದೆ? ಯಾಕೆ ಕಣ್ಣಾರೆ ಕಂಡ ಸನ್ನಿವೇಶ ಕುರಿತು ಮಾತನಾಡಿದರೆ ನಿನಗೆ ಕೋಪ ಬಂತ? ನನ್ನ ಹೆಂಡತಿ ಪತಿವ್ರತೆ ಅಂತ ನಾನು ತಿಳಿದಿದ್ದೆ. ಆದರೆ ಇಂದು ಆ ನನ್ನ ನಂಬಿಕೆ ಸುಳ್ಳಾಗಿ ಹೋಯಿತು. ಸ್ವಲ್ಪ ನನಗೆ ಮಾತಾಡಲು ಅವಕಾಶನಾದ್ರೂ ಮಾಡಿಕೊಡ್ರಿ. ಬೇಡ 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 ಬೇಡ, ನೀನೇನು ಮಾತನಾಡುವುದು ಬೇಡ. ಕೂಡಿಕೊಂಡವನ ಮಾತಿಗೆ ಮಣಿದು ಆಡಿಕೊಂಡ ಗಂಡನಿಗೆ ಗುಂಡಿಕ್ಕಿ ಕೊಂದಾದರೂ ಬಾಳು ಸಾಗಿಸುವ ಹೆಣ್ಣು ನೀನು ಅಂತ ನನಗೆ ಗೊತ್ತಿರಲಿಲ್ಲ. ಹೇ ದೇವ, ನನ್ನನ್ನು ಎಂತ ದುರ್ಗತಿಗೆ ತಂದೊಗದೆ ಅಪ್ಪ. ಇಲ್ಲ, ನಾನು ಈ ಗುಡಿಸಲಲ್ಲಿ ಇರಬಾರದು. ಏನು ಅಂದ್ರೆ ನನ್ನ ಮಾತು ಕೇಳಿ. ಏನು ಅಂದ್ರೆ ಅಯ್ಯೋ ದೇವರೇ, ನನ್ನ ಪತಿ ದೇವರು ನನ್ನ ಮೇಲೆ ಸಂಶಯ ಪಟ್ಟು ಮನೆ ಬಿಟ್ಟೆ ಹೋಗ್ಬಿಟ್ರು. ಇನ್ನು ನಾನು ಬದುಕಲೇಬಾರ್ದು. ಬೇಡ, ನಾನು ಸತ್ತು ಹೋದರೆ ನನ್ನ ಶೀಲಕ್ಕೆ ಬಂದ ಕಳಂಕ ತಪ್ಪಿದ್ದಲ್ಲ, ಆ ಸೀತಾ ಮಾತೆಗೆ ತಪ್ಪಿದ್ದಲ್ಲ ಈ ಕಳಂಕ. ಆ ಸೀತಾ ಮಾತೆ ತಾನು ಪತಿವ್ರತೆ ಎಂದು ತೋರಿಸಿಕೊಳ್ಳಲು ಇಡೀ ಜಗತ್ತಿಗೆ ಮಾದರಿಯಾದಳು. ನಾನು ಪತಿವ್ರತೆ ಎಂದು ತೋರಿಸಿಕೊಳ್ಳಲು ಬದುಕಲೇಬೇಕು. ಆರಾಮ ಸೀತಿ ಹುಡ್ಕಕ್ ಹೋದಂಗ ಗಾಣ ಒಣ ತಿರುಗಿದ್ರು. ನಾ ಬರೀ ಚೆನ್ನಿ ಹುಡ್ಕದಾಗೈತ್ ನೋಡಿ ನನ್ನ ಬಾಳೆವ. ಚೆನ್ನಿ ಮೇಲೆ ಮನಸ್ಸು ಆದಂಗಿಂದ ದವಾಖಾನೆ ಕುಂದ್ರಂಗ ಅವಲ್ತು ನಿಲ್ಲಂಗನ ಅವಲ್ತ್ರಿ. ಚಳಿ ಚಳಿ ತಾಳೆನು ಈ ಚಳಿಯ ಹಂಗ ನೀನು ನನ್ನ ಪ್ರೀತಿ ಇಲ್ದಂಗ ಆತ. ಹಂಗೇನಿಲ್ರಿ ಡಾಕ್ಟ್ರ, ಆ ಶಂಭು ನನ್ನ ಹಿಂದೆ ಬಿದ್ದಾನಲ್ಲ, ನಿಮ್ಮಿಬ್ಬರಾಗ ನಾನು ಯಾರಿಗಾದ್ರೂ ಮದುವೆ ಆದ್ರ ನನ್ನನ್ನ ಯಾರು ಚಂದ ನೋಡ್ಬೇಕಂತ ನಾನು ವಿಚಾರ ಮಾಡಕತ್ತೇನಿ. ಅಯ್ಯೋ, ನೀ ವಿಚಾರ ಮಾಡಿದ್ರಾಗ ನನ್ನ ವಯಸ್ಸು ಹಾಳು ಮಾಡಿಕ್ಕಿದೆ. ಅದಕ್ಕ ಇರ್ಲಿ, ಈ ತಂಡೆ ಸ್ವಲ್ಪ ಕಾಮಡಿಕ್ಕಿ ನೀನು ಲಾಸ್ಟ್ ಹಂಗೂ ಒಂದು ಗಿಚ್ಚಗಿಲಿಗಿರಿ ಸಾಕು. ಕುದುರೆಯ ನಡಿಗಿ ಬಾರಲೆ ಹುಡುಗಿ ತೋರ್ಸೊಮ್ಮೆ ನಿನ್ನ ಗಡಿಗಿ. ಕುದುರೆಯ ನಡಿಗಿ ಬಾರಲೆ ಹುಡುಗಿ ತೋರ್ಸೊಮ್ಮೆ ನಿನ್ನ ಗಡಿಗಿ. ಹೌದಲೆ ಜವಾರಿ ನನ್ನ ಇನ್ನು ಯಾರ ಬಿದ್ದೈತಿ ನನ್ನ ಕಣ್ಣ. ಹೌದಲೆ
ಡಾಕ್ಟ್ರು ಏನೋ ಪ್ರೀತಿ ಪ್ರೇಮ ಅಂತ ಏನೋ ಬಾಳ ನಡೆಸಿರಲ್ಪ. ಅಲ್ಲಿ ನೋಡಿದ್ರ ಬಾಳಪ್ಪ ಸಂತಾನ ಚಂಜನ್ 6 ಲೀಟ್ರ್ ಮುಂಜಾನೆ 6 ಲೀಟ್ರ್ ಹಿಂಡ ಆಕಳ ಜಸ್ಟ್ ಒಂದು ಅರ್ಧ ಲೀಟ್ರ್ ಹಿಂಡಾಕತ್ತಾವಂತ. ನಿನ್ನ ಹೆಸರು ಮ್ಯಾಗ ಹೊಯ್ಕೇನಾಕತ್ತಾನ ಇಲ್ಲೇ ಮಗ ನನ್ನ ಕೆಲಸ. ಶಂಭ ಶಿವ ಶಿವ ನಾನಂತವನಲ್ಲ ಯಪ್ಪ, ದನಗಳ ಸೇವೆ ಮಾಡ ದನ ಡಾಕ್ಟರ್ ಅದೇನೆ. ಓಹೋ ನೀನು ದನಗಳ ಸೇವೆ ಮಾಡೋ ಡಾಕ್ಟರ್ ಅಲ್ಲೋಯಪ್ಪ ನೀನು. ಇಂಥ ದನ ಕಾಯೋರು ಸೇವೆ ಮಾಡೋ ಡಾಕ್ಟರ್ ನೀನು. ಹೌದಾ ಶಂಭ, ನಾನು ಈಕಿನ ಮನಸಾರೆ ಪ್ರೀತಿ ಮಾಡಕತ್ತೀನಿ, ನೀ ಏನ್ ಮಾಡವ? ಏ ನಮ್ ನೆಲಪ್ಪ ಮಾವ 2 ಫೋಟೋ ಹಾಕಿದ್ ನಮಗ. ಅದ್ರಾಗ ಒಂದು ನಮ್ಮ ಚೆನ್ನಿದು, ಇನ್ನೊಂದು ಬ್ಯಾರೆ. ನಾನು ಅದ್ರಾಗ ಇದನ್ನ ಓಕೆ ಮಾಡಿ ನಾನು ಕರೆಸ್ಕೊಂಡೆ ನಾಟಕಕ್ಕ. ನಾನು ಪ್ರೀತಿ ಮಾಡಿಲ್ಲ ಈಗಿನ ಮೊದಲ. ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ, ರಾತ್ರಿ ಅನ್ನೋದಿಲ್ಲ ಹಗಲು ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ. ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ, ಹಗಲು ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಹಗಲು ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ. ಮಾಡಿದ್ದೆ ಮಾಡಿದ್ದೆ ಈ ಹುಡುಗಿನ ಮಾಡಿದ್ದೆ ಮಾಡಿದ್ದೆ ಈ ಹುಡುಗಿನ ಮಾಡಿದ್ದೆ. ಪ್ರೀತಿಯ 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 ಅವ್ರ ಅಪ್ಪನ ನಿಂತ ರಿಸಲ್ಟ್ ಬರೋದು ಅಷ್ಟೇ ಬಾಕಿ ಐತಿ. ನಂದ ಪೀಸ್ ಇದೆ. ಮಗನ ನಿನಕಿ ಮೊದಲ ನಾನು ಪ್ರೀತಿ ಮಾಡಕತ್ಲೇನಾಕಿನ ಸ್ವಲ್ಪ ಕಿಮ್ಮತ್ ಕೊಡಲೆ ಒಟ್ಟು ನನಗ. ಯಾಕಂದ್ರೆ ತಿಂಗಳಿಗೆ 50,000 ಸಂಬಳ ಇದ್ಲೆ ನನಗ. ನೋಡ್ರಿ ಅಪ್ಪ, ಇಲ್ಲಿ ಕೂತಿದಾರಲ್ಲ ಈ ಮಂದಿ, ಇವ ಯಾರಿಗೆ ಹೇಳ್ತಾರ ನಾನು ಹಂಗ ಮಾಡ್ತೀನಿ ಹೇಳ್ರಿ ಮಂದ್ಯಾರ. ಇವ್ರನ್ನ ಹಿಂಗ ಬಿಡೋಣ ಇಲ್ಲ ಕುಸ್ತಿ ಏರ್ಪಾಟ್ ಮಾಡೋಣ. ಚೆನ್ನವ ಬೇ ಚೆನ್ನಕ್ಕ ನಿನ್ನವನ ಸಮಾಜ ಕೆಡ್ಸಾಕೈತಿಯೋ ನಿನ್ನವ್ ಸಮಾಜನ ಕೆಡ್ಸಾಕೈತಿ. ಏನ್ ನಿನ್ನ ಈ ಸಮಾಜ ಕೆಡ್ಸಾಕತೈತಿ ಒಂದು ತಿಳಿವಂತವಾಗ ನಿನ್ನವನ. ಯಪ್ಪ ನಾನೇ ನೀ ಸಮಾಜ ಕೆಡ್ಸಂಗಿಲ್ಲ. ಇಲ್ಲಿ ನಿಂತಿದವಲ್ಲ ಇವಿಬ್ರು, ಇವ್ರ ನನ್ನ ಜೊತೆ ನಾನು ಬೇಕು ನಾನು ಬೇಕು ನಾನು ಬೇಕು ನಾನು ಬೇಕು ಅಂತ ಕಿತ್ತಾಡಕತ್ತಾರ. ಲೇ 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 ಬಿಕಾರಿ ಚಾಪ ನನ್ನ ಮಕ್ಕಳ. ಅಲ್ಲ ಈ ಮಗ ನೋಡಿದ್ರ ಸಂತೆ ಚಾಪಡಿ ಮಾರವಿದ್ದಂಗದನ, ಆ ಮಗ ನೋಡಿದ್ರ ಒಳ್ಳೆಣ್ಣೆ ಮಾರವಿದ್ದಂಗದನ. ಲೇ ಲೇ ಅಲ್ಲಲೇ ಇರಾಕ ಈ ಬಂಗಾರ ಕೂಸು ನನ್ನ ಮಗಳು ಒಂದ್ ಐತಿ. ನಿಮ್ಮಂತ ಕಟಗ ಅಡಿಸಿ ಮಕ್ಕಳಿಗೆ ಕೊಟ್ಟ ನಾಯನ ಚೌಡಾಳ ಗುಣ್ಯಪ್ಪ ಕುಟ್ಟಾಗ ಪಾಂಡ್ರಪ್ಪರ ಕೋಲೇನ್ರಿ. ಮಾಮ ಮಗನ ಕರಿಯ ಚಾಪಡಿನಂತ ಮಗನ ಮಾಮ ಅಂತ. ಮಾಮ ಹಂಗ್ಯಾಕ್ ಮಾಡ್ತೀರಿ ಮಗನ ಚಕ್ಕ ಮಾಡ್ದಂಗ? ಚಕ್ಕ ಅಲ್ಲಲ್ಲಿ ಏ ಮಾಮ ಅಂದಿ ಬಾವ್ಯಾಗಿನ 30 ಅಡಲು ಒಂದು ಉಳಿದಲ್ಲ ಬಾ ಹುಷಾರ್. ಲೇ ಚೆನ್ನಿನ ಒಂದು ಮುಳ್ಳು ತಾಕದಂಗ ನಾನು ಜೋಪಾನ ಮಾಡಿನ್ಲಿ. ಮಗನ ನಾನು ಬಾಗಿಲು ಬಿಟ್ಟು ಹೊರ ಬರೀ ಜೋಪಾನ ಮಾಡ್ತೀನಿ ಯಾಕೆನ. ಯಾಕೆ ಮನ್ಯಾಗ ಹಿಡಿದು ಕಟ್ಟಿರಲ್ಲ ತೋರಿಸಿ ಹೋಗಲ್ಲ, ಒಬ್ಬನ ರಾಜ ರಾಜ ಇದ್ದಂಗೆ ಇರ್ತೀನಿ. ಯವ್ವ ಮಗಳ ಚೆನ್ನಕ್ಕ ಗಟ್ಟಿ ಮನಸ್ಸು ಮಾಡಿ ಹೂ ಅಂದ್ಬಿಡ ಇದು ಒಂದು ಸಲ. ಈ ಮಕ್ಕಳು ಪಡೆದಾಡಿ ಸಾಲಿ ಇಲ್ಲ ಅಂದ್ರೆ 2 ಕುರ್ಚಿ ತಂದಿತ್ತಾಗ ಹಾಕ ಕುಂತು ನೋಡ ನೀ ಮಕ್ಕಳ ನಾಟಕನವ ಮಗಳ. ಎಂತ ಕಾಲ ಬಂತು ನೋಡು ಯಪ್ಪ, ಹುಡುಗಿಗೋಸ್ಕರ ಮನುಷ್ಯರು ನಾಯಿ ಹಂದಿ ತರ ಕಿತ್ತಾಡಕೊತಾರ.
ನಿನ್ನ ಭೂಮಿಗೆ ತಂದು ಬೆವರು ಹರಿಸಿದ ಮಗ ನಾನು ಇಲ್ಲೇ ಸುಮ್ಮನೆ ನಿಂತೀನಿ. ಆ ಯವ್ವ ನೋಡ್ರಿ ಪಾದೇವ, ಇದ ನಿಂತ ಜಾಗದ ಮೇಲ ನೀವು ನನ್ನ ಫ್ಯಾಮಿಲಿ ಹೆಸರು ಬರೋದಿಟ್ಟು ಸತ್ರ ನಾನಂತೆ ಈ ಕೂಸ ನಿಮ್ಮಂತ ಕಟಗರಿ ಕೊಡೋದಲ್ಪ ತಮ್ಮ. ಹಾರಿ ಹೋದಂಗಾಯಿತು ನನ್ನ ಪಾರಿವಾಳ ಗೆಳತಿ, ಸ್ವರ್ಗ ಉಳಿತು ನನಗ ಮೂರು ಮಾಳ. ಗೆಳತಿ ಸ್ವರ್ಗ ಉಳಿತು ನನಗ ಮೂರು ಮಾಳ. ಗೆಳತಿ ನೀನ ಕೇಳ ನನ್ನ ಲೌವರ, ಆಗಲೇ ಮಾಡಿ ಬಿಟ್ಟೆ ನಿನ್ನ ನಿರ್ಧಾರ. ಲಲಲ, ನೀನು ಮನಸಾರೆ ಮೆಚ್ಚಿದ ಬಣ್ಣದ ಹಕ್ಕಿ, ಆ ಸಕ್ಕುಬಾಯನ್ನು ನಾನು ಒಲಿಸಿಕೊಂಡರೆ ನಿನಗೆ ಮೂವಿಗೆ ಮೂವಿಯೇ ತೀರಿಸದಂತಾಗುತ್ತದೆ. ಏನವಳ ರೂಪ, ಏನವಳ ಲಾವಣ್ಯ, ಎಂತ ಮುದ್ದು ಮುಖ, ಅವಳ ಅಂಗ ಸುಖ ಸೈವರಿಗೂ ನನಗೆ ನೆಮ್ಮದಿ ಇಲ್ಲ. ರಾಣಿಯಾಗಿ ಮಾಡುವುದೇ ನನ್ನ ಗುರಿ. ಓಹೋ, ಆ ಬಣ್ಣದ ಹಕ್ಕಿ ಇತ್ತ ಕಡೆನೆ ಬಂದಂತಾಯಿತು. ಸ್ವಲ್ಪ ತಡೆದು ರಾಜಕೀಯ ನಾಯಕನ ರುಚಿ ಹಚ್ಚಿ ತೋರಿಸಿದ. ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಸಕ್ಕಮಯ್ಯ, ಆ ಬಡ ಮಾಧವನ ಹೆಂಡತಿ ಸಕ್ಕಮಯ್ಯ. ನೋಡು ಸಕ್ಕಮಾಯಿ, ನೀನು ಯಾವುದಕ್ಕೂ ಚಿಂತಿಸಿದರು, ನೀನು ಅನುಭವಿಸುತ್ತಿರುವ ನೋವನ್ನು ನೀಗಿಸಿದಕ್ಕಾಗಿ ನಿನ್ನನ್ನೇ ಹುಡುಕುತ್ತ ಧಾವಿಸಿಲಿಗೆ ಬಂದೆ. ಯಾಕೆಂದರೆ ನಾವು ರಾಜಕಾರಣಿಗಳು. ನಿಮ್ಮಂತವರ ದುಃಖ ನೋಡುವ ನನ್ನಿಂದ ಆಗುವುದಿಲ್ಲ. ನನ್ನೊಡನೆ ಬೇರೆ ಯಾವುದೋ ಆಲೋಚನೆ ಮಾಡದೆ. ಏನು ರಾಜಕಾರಣಿಗಳೇ? ಅಣ್ಣ, ದಯವಿಟ್ಟು ನನ್ನ ಬಿಟ್ಬಿಡಿ ಅಣ್ಣ. ನಾನು ನಿಮ್ಮ ಒಡ ಹುಟ್ಟಿದ ತಂಗಿ ಅಂತ ತಿಳಿದು ನನ್ನ ಈ ರೂಪನ ಮರೆತು ಬಿಟ್ಬಿಡಿ ಅಣ್ಣ. ನನ್ನ ಹೊರಟು ಹೋಗು ಇಲ್ಲಿಂದ. ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕಿ ಧನಮದದ ದರ್ಪದಿಂದ ವರ್ಷಲು ಬಂದ ಆರೋಗ್ಯಗಳಂತವಲ್ಲ ಈ ದೇಸಾಯಿ. ನಿನಗೆ ಇರಲು ಮನೆ ಕೊಟ್ಟು, ಧರ್ಮ ಪತ್ನಿ ಸ್ಥಾನ ಕೊಟ್ಟು ಹೊರಸಲು ಬಂದಿದ್ದೇನೆ. ಈ ದೇಸಾಯಿ ಬಾ, ನಿನಗಾಗಿ ವಜ್ರದ ಸರವನ್ನು ತಂದಿರುವೆ. ಕಟ್ಟಿಕ ನಿನ್ನ ಕೊರಳಿಗೆ. ಅಣ್ಣ, ಪರಮ ಪತಿವ್ರತೆಯಾದ ನಾನು ಇದು ಭೂಷಣವಲ್ಲ ನನಗೆ. ನಾನು ಆರ್ಯ ಧರ್ಮದ ಹೆಣ್ಣು. ಹೆಣ್ಣು ಕುಲಕ್ಕೆ ಅವಮಾನ ಅಣ್ಣ. ಇದು ನಾನು ಕಟ್ಟಿಸಿಕೊಂಡಿರುವ ನನ್ನ ಗಂಡನ ಕೈಯಿಂದ. ದಯವಿಟ್ಟು ನನ್ನ ಬಿಟ್ಟು ಬಿಡು ಅಣ್ಣ. ಇಷ್ಟೊಂದು ವೇದಂತ ಮಾತುಗಳನ್ನು ಒತ್ತಿ ಒತ್ತಿ ಹೇಳೋದರಲ್ಲಿ ಅರ್ಥವಿಲ್ಲ ಚಿನ್ನ. ಬಡಪ ಎಂದೆ ಬಿಟ್ಟರೆ ಬಡಿವಾರದ ಮಾತುಗಳನ್ನು ಕೊಚ್ಚುತ್ತೆಯೋ? ಏನೇ ಹೇಳಿದರೂ ಕೇಳವನ ನಾನಲ್ಲ. ಬಲಾತ್ಕಾರದಿಂದ ಹೊತ್ತೊಯ್ಯುವೆ. ಯಾರು ಬಂದು ನಿನ್ನ ಉಳಿಸುತ್ತಾರೋ ನಿನ್ನ ಮಾನವನ ನಾನು ನೋಡುವೆ. ಆದರೆ ನನ್ನ ಮಾಂಗಲ್ಯ ಸತ್ಯವಾಗಿ ಹೇಳ್ತಿದ್ದೀನಿ ಕೇಳು. ಪತಿವ್ರತೆಯಾದ ನಾನು ನಿಮ್ಮಂತ ಎಷ್ಟು ಜನ ಬಂದರೆ ಈ ಅಗ್ನಿ ಸಾಕ್ಷಿ ಕಟ್ಟಿಸ್ಕೊಂಡಿರೋ ತಾಳಿನ ಬಿಟ್ಟು ಕೊಡೋದಿಲ್ಲ.
ಸಕ್ಕುಬಾಯಿ, ನಿನ್ನ ರೂಪ ನನ್ನ ಕಣ್ಣಲ್ಲೇ ಮೂಡಿದೆ. ಏನು ಕಾಣದಂತಾಗಿದೆ. ನಿನ್ನ ಯೌವನ ಸವಿದೆ ಮುಂದೆ ಹೋಗಲಾರೆ. ನಿನ್ನ ಕೊಳ್ಳು ತತ್ತುಗಳನ್ನು ಮರೆತು ನಿನ್ನ ಕಟ್ಟೆಯನ್ನು ಮರೆದು ನನ್ನೊಡನೆ ಕೂಡಬಾರದೆ ಬಾ. ಪಾಪಿ, ಶ್ರೀಮಂತಿಕೆ ಮಗದಿಂದ ಕಾಮ ದೃಷ್ಟಿಯಿಂದ ಎಲ್ಲ ಹೆಣ್ಣು ಮಕ್ಕಳು ಒಂದೇ ರೀತಿ ನೋಡ್ತೀಯಲ್ಲ ಪಾಪಿ. ಎಚ್ಚದೆಯ ಕನ್ನಡತಿ ಕಣೋ ನಾನು. ಹೆಣ್ಣು ಮಕ್ಕಳಿಗೆ ಅವಮಾನ ಕುಲದಲ್ಲಿ ಅನ್ನು ಹುಟ್ಟಿದ್ದು ನಾನು. ಗರತಿಯಾಗಿರುವೆ ಹೊರತು ಸತ್ತು ಹೋದರೂ ನಾನು ಶೀಲ ಕೆಡಿಸಿಕೊಳ್ಳಲಾರೆ. ಎಲ್ಲೋ ನೀಚ, ನನ್ನಂತ ಪತಿವ್ರತೆಯರ ಎಡಕ್ಕೂ ನೀನು ಸಮ ಇಲ್ಲ. ಏನು ನನ್ನಂತ ಬಡ ಹೆಣ್ಣಿನಿಂದ ನಿನ್ನಂತ ರಾಜಕಾರಣಿ ಕೆನ್ನೇಕ ನನ್ನ ಕೆನ್ನೆಗೆ ಬಾರಿಸಿದ ಕೆಂಪಾದ ಈ ನಿನ್ನ ಕೈಗಳಿಗೆ ನನ್ನ ಯೌವನದ ತುಟಿಯಿಂದ ಚುಂಬನ ಕೊಡೆಯ ಬಾರಲೇ ಬಾ. ವಾವ್, ಸೂಪರ್ ಶಾಟ್. ಕ್ರಿಕೆಟಿನಲ್ಲಿ ಬಾಲ್ ಬಂದಾಗ ವಿರಾಟ್ ಕೊಹ್ಲಿ ಹೊಡೆದ ಸಿಕ್ಸರ್ ಅಂತಿತ್ತು. ಯಾರು ಆಂಜನೇಯನ ಭಕ್ತ, ರಾಯಣನ ರಕ್ತ ಅಂದ್ರೆ ಮಹೇಂದ್ರ ನಿನ್ನ ಆಪ್ತ ರಕ್ಷಕ. ನೀನೊಬ್ಬ ಜನಪ್ರತಿನಿಧಿ, ರಾಜಕಾರಣಿ. ಈ ತರಹದ ಕೃತ್ಯ ನಿನಗೆ ಶೋಭೆಯಲ್ಲ. ಎಂತ ಕಾಲವಿದು. ರಾಜಕೀಯದಲ್ಲಿ ಅದೇ ಜನರಿಂದ ಓಟು ಪಡೆದು ಅವರ ಮೇಲಿನ ಬಲಾತ್ಕಾರ ಮಾಡುವ ರಾಜಕಾರಣಿಗಳು. ನಿಲ್ಲು ದೇಸಾಯಿ, ನಿಲ್ಲು. ಸ್ನೇಹದಲ್ಲಿ ಜ್ಞಾನ ಹೆಂಡತಿಯನ್ನು ಮುಟ್ಟಲು ದೇಶದ ಸ್ನೇಹಿತರು ಬಡವರಿಗೆ ಸಾಲದ ರೂಪದಲ್ಲಿ ರೂಪಾಯಿ ಕೊಟ್ಟು ಅವನ ಹೆಂಡತಿಯ ರುಚಿ ನೋಡುವ ಕಾಮ ಅಂದರು. ಬೇಡ ದೇಸಾಯಿ, ಬೇಡ. ನಿನ್ನ ಪ್ರಭಾವ ನೋಡಿದ ಮತ್ತೆ ಅವ ರಾಜಕಾರಣಿಗೆ ಬೀಳಬಾರದು. ನಿನ್ನ ಕಿಮ್ಮತ್ತು ನನಗೆ ಗೊತ್ತಲ್ಲವೇ? 10,000 ಕೊಟ್ಟರೆ ನನ್ನ ಕಡೆ, 20,000 ಕೊಟ್ಟರೆ ಇನ್ನೊಬ್ಬನ ಕೈಯಲ್ಲಿ ಕೆಲಸ ಮಾಡುವ ಕದಿಮ ನೀನು. ಎಷ್ಟಿದೆ ಈ ಹಣ? ಅಪ್ಪ ಪರಮಾತ್ಮ, ಅಂದು ಅಣ್ಣ ಬಡಬಗ್ಗರ ಹೆಣ್ಣು ಮಕ್ಕಳು ಕಷ್ಟದಲ್ಲಿದ್ದಾಗ ಎಲ್ಲಾ ಸರಿನೂ ನೀನೇ ಬಂದು ಸಹಾಯ ಮಾಡ್ತೀಯ. ನಿನ್ನ ನೋಡಿದರೆ ನನಗೆ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ನನ್ನ ಮೈದುನ ನೆನಪಾಗುತ್ತಾರೆ. ನೀನು ಹಣಕ್ಕಾಗಿ ಬಂದವನಲ್ಲ, ನೀನು ಬಡವರಿಗೆ ಸಹಾಯ ಮಾಡಲು ಬಂದ ಶ್ರೀಕೃಷ್ಣ ಪರಮಾತ್ಮ. ಹಣಕ್ಕಾಗಿ ಸತ್ತ ಹೆಣವು ಬಾಯಿ ಬಿಡುವುದು ಚಿನ್ನ. ಮಹೇಂದ್ರ, ಏನಿಲ್ಲ ಹೊರಡು. ಕೆಲಸ ಇನ್ನು ಮುಗಿದಿಲ್ಲ ದೇಸಾಯಿ. ಅಭಿ ಪಿಕ್ಚರ್ ಬಾಕಿ ಹೈ. ಯಾಕ ಅಷ್ಟೊಂದು ಹಣ ಸಾಕಾಗಿಲ್ಲವೇ? ತೆಗೆದುಕೋ ಹಣ.
ಯಾಕೆ ಸಿಟ್ಟಾಯ್ತಾ? ಆಗಿರಲೇಬೇಕು. ನಿಮ್ಮಂತ ಶ್ರೀಮಂತರ ಹೆಣ್ಣು ಮಕ್ಕಳು ಮಾತ್ರ ಪತಿವ್ರತಿ ಆಗಿರಬೇಕು. ಉಳಿದ ಇಂಥ ಬಡ ಮಕ್ಕಳ ಹೆಣ್ಣು ಮಕ್ಕಳು ನೀವು ಹೇಳಿದ ತಕ್ಷಣ ನಿಮಗೆ ಮಲಗಿ ಸುಖ ಕೊಡಬೇಕು. ಇದು ಯಾವ ನ್ಯಾಯ ರಾಜಕೀಯ ನಾಯಕರೇ? ನೋಡು, ಇದು ಈ ಪಾಂಡವಪುರದಲ್ಲಿ ಇಲ್ಲಿಂದ ನಿಲ್ಲಬೇಕು. ಶಿಕ್ಷೆ ಕೊಡಲು ಆ ದೇವರಿದ್ದಾನೆ. ನೀನ್ ಯಾಕೆ ಇಂಥ ಕೇಡಿಗಳನ್ನು ಕೊಲೆ ಮಾಡಿ ನಿನ್ನ ಕೈಗೆ, ಕಾನೂನು ಕೈಗೆ ಯಾಕೆ ಹಂತಕರಿಂದ ಶಿಕ್ಷೆ ಅನುಭವಿಸ್ತೀಯ? ನೋಡಿದೆಯೇನೋ ಈ ತಾಯಿ ಆಡಿದ ಮಾತನ್ನ? ಉಣ್ಣಲು ಅನ್ನವಿಲ್ಲದ ಬಡವರ ಹೃದಯ ಎಷ್ಟು ಮೃದು ಆಗಿದೆ ಅಂತ ನಿನ್ನಂತ ಕಸಡ ಶ್ರೀಮಂತರಿಗೇನು ಗೊತ್ತು? ಮಹೇಂದ್ರ, ಎನ್ನ ಮುಂದೆ ಶುರುವಾಯಿತು ಈ ನಾಟಕದಲ್ಲಿ ನನ್ನ ನಿನ್ನ ನಡುವಿನ ಕ್ರಾಂತಿ. ಬರುತ್ತೇನೆ ಹೆಣ್ಣೆ. ದೇಸಾಯಿ, ಬಡ ಹೆಣ್ಣು ಮಕ್ಕಳ ಶೀಲವನ್ನು ನೀನು ಕಾಣುವ ನಿನ್ನ ಕಣ್ಣಿನಿಂದ, ನಿನ್ನ ತಂಗಿಯ ಶೀಲವನ್ನು ನಿನ್ನ ಕಣ್ಣೆದುರಿಗೆ ನೋಡಲೇಬೇಕು. ಹಾಗೆ ಈ ನಾಟಕದಲ್ಲಿ ಈ ಸನ್ನಿವೇಶವನ್ನು ಸೃಷ್ಟಿಸಿದ್ದಾನೆ ಆ ಕವಿ. ನಿನ್ನ ಮನೆಗೆ ಬಂದು ನಿನ್ನ ಕಣ್ಣು ಮುಂದೆ ನಾವು ಕೆನ್ನೆ ಕಚ್ಚಲಿಲ್ಲ ಅಂದ್ರೆ ಹಾಗೂ ನನ್ನ ಅತ್ತಿಗೆಗೆ ಒಂದು ರೇಷ್ಮೆ ಸೀರೆ, ನನ್ನ ಅಣ್ಣನಿಗೆ ಒಂದು ಹಸಿರು ಟವಲ್ ತೆಗೆದುಕೊಂಡು ಬಂದೆವು. ಇವುಗಳನ್ನು ಅವರಿಗೆ ತೊಡಿಸಿ ನನ್ನ ಕಣ್ತುಂಬ ನೋಡಿದರೆ, ಯಾಕಣ್ಣ ಏನಾಯ್ತು ನಿನಗೆ? ನಾನಿಲ್ಲದ ಸಮಯದಲ್ಲಿ ನನ್ನ ಮನೆತನ ಮೇಲೆ ಯಾವ ಕೆಟ್ಟ ನಾಯಿಯ ಕಣ್ಣು ಬಿತ್ತ? ಹೇಳಣ್ಣ ಹೇಳು. ತಮ್ಮ ರಾಜೇಂದ್ರ, ನಿನ್ನತ್ತಿಗೆ ಈಗ ಹಣಕ್ಕಾಗಿ ಮೈ ಮಾರಿಕೊಳ್ಳುತ್ತಿರುವ ಸೂಳೆ ಅಪ್ಪ, ಸೂಳೆ. ಅಣ್ಣ, ನುಡಿಯದಿರೋ ನಿನ್ನ ನ್ಯಾಲಿಗೆಯಿಂದ ಇಂಥ ಕರ್ಣ ಕಠೋರಗಳ ಮಾತನ್ನು ಕೇಳಿ ತಡೆದುಕೊಳ್ಳುವ ತಾಳ್ಮೆ ನನ್ನಲ್ಲಿಲ್ಲ. ಅಣ್ಣ, ಹತ್ತಿಗೆ ಕೈ ತುತ್ತು ತಿಂದು ಬೆಳೆದ ಈ ದೇಹ ಪಾಪದ ಕೆಲಸ ಮಾಡಿದೆ ಮಗ. ಇನ್ನು ನಾನು ಊರಿಗೆ ಬಂದಂತಾಯ್ತು. ಎಂದು ನಿಮ್ಗಳ ಅಂತ್ಯ ಪ್ರಾರಂಭವಾಯಿತು ಮಕ್ಕಳೇ. ಅಣ್ಣ, ನಿನ್ನ ಮಾತು ಸತ್ಯವಾದರೆ ತಾಯಿ ಎಂಬ ಮಮತೆ ಮರೆತು ಇಂಚಿಂಚಾಗಿ ಕತ್ತರಿಸಿ ಆಗದಿದ್ದರೆ ನನ್ನ ಜನ್ಮವು ವ್ಯರ್ಥ ವ್ಯರ್ಥ. ಅಣ್ಣ, ನಡೆಯಣ್ಣ, ನಾನು ಮೊದಲು ಆ ತಾಯಿಯನ್ನು ನೋಡಲೇಬೇಕು. ಮನೆಗೆ ಹೋಗೋಣ. ಆಯಿತು, ನಡೆ ರಾಜೇಂದ್ರ. ಅಮ್ಮ ತಾಯಿ ಚಾಮುಂಡೇಶ್ವರಿ, ಸಕಲವನ್ನು ಕಾಪಾಡೋ ಸರ್ವೇಶ್ವರಿ, ಎಲ್ಲವನ್ನು ಇಷ್ಟು ದಿನ ತಡ್ಕೊಂಡು ಬಂದೆ. ಇನ್ನು ಎಷ್ಟು ದಿನ ಅಂತ ನನ್ನ ಗಂಡನಿಂದ ನಾನು ದೂರ ಇರೋದಮ್ಮ. ಆದಷ್ಟು ಬೇಗ ನನ್ನ ಗಂಡ ಸಿಗೋ ಥರ ಮಾಡಮ್ಮ ತಾಯಿ. ನನಗೆ ಇದು ಒಂದೇ ನಾನು ನಿನ್ನ ಹತ್ರ ಬೇಡ್ಕೊಂಡು ಕೇಳೋದು. ನೋಡಿದೇನಣ್ಣ ನನ್ನ ಅತ್ತಿಗೆ ಪತಿ ಭಕ್ತಿಗಳ ಮಾತನ್ನ. ಅದು ಅವಳಾಡುವ ನಾಟಕವಪ್ಪ, ನಾಟಕ. ರೀ, ಏನ್ರಿ ಮಾತಾಡ್ತಿದ್ದೀರಾ ನೀವು? ಸಾಕು ಮಾಡು ನಿನ್ನ ನಾಟಕ. ಅಂದರೆ ನಾನು ಬಂದ ನಂತರ ನಿನ್ನ ಕೈಯಲ್ಲಿ ಹಣ ಕೊಟ್ಟು ಆ ಕಾಮುಕವಾಡಿ ಹೋದದ್ದು ಸುಳ್ಳ. ಯಾವ ನಾಲ್ಗಿಂದ ಹೇಳುತ್ತಿರುವೆ ನಾನು ಪತಿರತೆ ಅಂತ? ರೀ, ಅತ್ತಿಗೆ ಯಾಕೆ ಸುಮ್ಮನಾದ್ರಿ? ತಪ್ಪು ಮಾಡದ ಆತ್ಮ ಹೆದರಬಾರದು. ಹೇಳೊತ್ತಿಗೆ ಯಾರು ಆ ದುರಾತ್ಮ? ನಿನ್ನ ಕೈ ತುತ್ತಿನ ರಕ್ತ ಕಟಕಟನೆ ಕುದಿಯುತ್ತಿದೆ. ಹೇಳೊತ್ತಿಗೆ ಬೇಡಪ್ಪ, ಆ ವಿಷಯ ಬೇಡ.
ಹಾಗಾದರೆ ಅಣ್ಣ ಹೇಳಿದಂತೆ ನೀವು ದುರಾಚಾರ್ಯರೇ? ರಾಜೇಂದ್ರ ಬಾಯಿ ಬಿಗಿಡಿದ ಮಾತನಾಡು. ಅತ್ತಿಗೆ, ನೀನು ಯಾರು ಅಂತ ಗೊತ್ತಾಗಬೇಕು ಈ ಸಮಾಜಕ್ಕೆ. ಅಣ್ಣ, ಈಗಲಾದರೂ ಗೊತ್ತಾಯಿತು ನನ್ನ ತಾಯಿ ಎಂತವಳು ಅಂತ. ತಪ್ಪಾಯಿತು ಸಕ್ಕುಬಾಯಿ, ನನ್ನ ದೊಡ್ಡ ತಪ್ಪಾಯಿತು. ಏನು ಅಂದ್ರೆ ಯಾವತ್ತಿಗೂ ಎಲ್ಲಿ ನನ್ನ ಅಣ್ಣ ಅತ್ತಿಗೆ? ಯಾರು ನಿನ್ನ ಅಣ್ಣ ಅತ್ತಿಗೆ? ನಿಮ್ಮಗಳ ಪಾಲನೆ ಯಮಧರ್ಮ ಈ ರಾಜೇಂದ್ರ. ಯಮಧರ್ಮ? ವಿವೇಕಿ, ವಿವೇಕಿ, ನಾನು ಬಂದದ್ದು ನಿನ್ನ ಗೊತ್ತು ಧರ್ಮ ಅಧರ್ಮಗಳ ಬಗ್ಗೆ ಚರ್ಚಿಸಲು ಅಲ್ಲ. ಸುಮ್ಮನೆ ನನ್ನನ್ನು ತಡೆಯಬೇಡ, ಇಲ್ಲಂದ್ರೆ ನಿನ್ನೊಂದಿಗೆ ಯುದ್ಧಕ್ಕೆ ಸಿದ್ಧನಾಗಬೇಕಾಗುತ್ತದೆ. ಏ ದುರಾತ್ಮ, ಅಂತ ಶ್ರೀಮಂತರ ಕೊಡುವ ಎಂದು ನೆಕ್ಕು ನಾಯಿ ನನ್ನ ಮಗ ನೀನು. ಉದಯ ಸಂಘದ ಯುದ್ಧ ಮಾಡಕ್ಕೆ ಬರ್ತೀಯ ಮಗನೇ? ನಿಮ್ಮ ಚಲ್ಲಾಟ ಇನ್ನು ನಿಲ್ಲಬೇಕು ಮಗನೇ. ಈ ಊರಲ್ಲಿ ನಿನ್ನಾಗಿ ನುಚ್ಚು ನುಚ್ಚಾಗಿ ಕಳೆದು ಎಳೆಗೆ ತುಂಬಿ ನನ್ನ ಅಣ್ಣ ಅತ್ತಿಗೆ ತೋರಿಸ್ತೀನಿ. ಏ ರಾಜೇಂದ್ರ, ಕೊಂಚ ಹಾಕಿ ಕುಳಿತರೆ ತಾವು ಕೂಡ ನರಿಯನ್ನು ಬೇಟೆಯಾಡಬಹುದು. ಆದರೆ ನನ್ನ ಸೇಡು ನಿನ್ನ ಹೊರತು ಅಲ್ಲ. ಸವಾರಕ್ಕೆ ಬಂದಿರುವ ಈ ರಾಜೇಂದ್ರ, ಬಾ ಯುದ್ಧ ಮಾಡು. ನಿಲ್ಲು ಮಹೇಂದ್ರ. ತಮ್ಮ ರಾಜೇಂದ್ರ, ಅಣ್ಣ ಅತ್ತಿಗೆ ಎಲ್ಲಿರೋರಪ್ಪ? ಅಣ್ಣ ಅತ್ತಿಗೆರನ್ನು ನಾವು ನೀವು ಸೇರಿ ಅವರ ಮನೆತನಕ್ಕೆ ಮಾಡಿದ ಅನ್ಯಾಯದಿಂದ